ನನ್ನ ಹೆಸರು ಮಹೇಶ. ಸೆಕೆಂಡ್ PU ಎಕ್ಸಾಮ್ ಬರೆಯೋಕೆ ಮಾತ್ರ ಕಾಲೇಜ್ ಅಟೆಂಡ್ ಮಾಡ್ತಿದ್ದಿದ್ದು ಕೋವಿಡ್ ಬ್ಯಾಚ್ ನಂದು. ಆ ಗ್ಯಾಪಲ್ಲೂ CET ಒಳ್ಳೆ ರ್ಯಾಂಕೆ ತೆಗೆದಿದ್ರು ತಾಯಿ ಮೈ ಮದರ್ ಇಂಡಿಯಾ ಆಶೀರ್ವಾದ. ಹುಲಿ ಸಿಂಹ ಜೊತೆ ಸ್ನೇಹ ಮಾಡಿದ್ರೂ ಪರವಾಗಿಲ್ಲ, ಆದ್ರೆ ಮಾಯ ಜಿಂಕೆಯಿಂದ ಮಾತ್ರ ಹೋಗ್ಬೇಡ ಅಂತ ಹೇಳೋ ಅವ್ರ ಪ್ರೀತಿ ಬುದ್ಧಿ ಮಾತಿಂದ BTech ಅನ್ನೋ ಸ್ನಾತಕೋತ್ತರ ಪದವಿ ಪಡೆಯೋಕೆ ಮುಂದಾಗಿದೆ. ಕಾಲೇಜ್ ಅಂದ್ರೆ ಮೊದಲು ನೆನಪಲ್ಲಿ ಉಳ್ಕೊಳ್ಳೋದು ನಮ್ಮ ಫ್ರೆಂಡ್ಸ್. ನಾವೆಲ್ಲ ಸೇರಿ ಕಟ್ಟಿದ ಗೋಡೆನೆ ಫ್ರೆಂಡ್ಶಿಪ್. ಈ ಫ್ರೆಂಡ್ಶಿಪ್ ನಡುವೆ ಜೀವನದಲ್ಲಿ ಯಾವಾಗಲೂ ಮುಂದೆ ಬಂದ್ರು, ಜೀವನದಲ್ಲಿ ಯಾವಾಗಲೂ ಮುಂದೆ ಬರಬೇಕು ಅಂತ ನಮ್ಮ ಗುರುಗಳು ಹೇಳೋ ಮಾತನ್ನ ತುಂಬ ಸೀರಿಯಸ್ ಆಗಿ ತಗೊಂಡು ಮಾಯಾ ಜಿಂಕೆ ಹಿಂದೆ ಬಿದ್ದು ಬೇಟೆಯಾಡೋ ಕನ್ಸುಗಳು ಕಟ್ಕೊಂಡು ಸ್ವಲ್ಪ ಹಾರಾಡ್ಕೊಂಡು ಪೂರ್ತಿ ತೇಲಾಡ್ಕೊಂಡು ನಲಿದಾಡ್ತಿದ್ದ ಜೀವನನೂ ಒಂದಿತ್ತು. ಅಷ್ಟೊತ್ತಿಗೆ ಶುರುವಾಯ್ತು ನೋಡಿ ನನ್ನ ಲೈಫ್ನ ಯಮಗಂಡ ಕಾಲ. ಸುಳ್ಳುಗಳದಿಂದ ರಕ್ಷಕ್ಕೆ ಜೀವನನೇ ಅಲ್ಲೋಲ ಕಲ್ಲೋಲ ಮಾಡಿ. ಸ್ವಲ್ಪ ರೊಕ್ಕ ಬೇಕಿತ್ತಣ್ಣ, 1,000 ಅಡ್ಜಸ್ಟ್ ಮಾಡೋಕ್ಕಾಗುತ್ತಾ ಅಣ್ಣ? ಸ್ವಲ್ಪ ರೊಕ್ಕ ಬೇಕಣ್ಣ ಮಚ, 1,000 ಆಯ್ತೇನೋ? ಸಿಚುವೇಶನ್ ತುಂಬ ಸೀರಿಯಸ್ ಆಯಿತು. ಒಂದೊಂದು ಕ್ಷಣನೂ ಕಠಿಣ ಆಗಕ್ಕೆ ಶುರುವಾಯಿತು. ಯಾರ ಮಾತು ಕೇಳೋ ಪರಿಸ್ಥಿತಿಯಲ್ಲಿರಲಿಲ್ಲ. ಅಮ್ಮನ ಮಾತು ನೆನಪಾಗಿಲ್ಲ, ಸ್ನೇಹಿತರ ಮಾತು ಕೇಳಲೇ ಇಲ್ಲ, ಗುರುಗಳು ಹೇಳ್ದಂಗೂ ಮಾಡಲಿಲ್ಲ. ಆದರೆ ಅವನೊಬ್ಬ ಮಾತ್ರ ಗುರುವಾಗಿ ದಾರಿ ಹುಡುಕೋಕ್ಕೆ ಮುಂದಾಗಿದ್ದ. ಸಿಕ್ಕಿದ ಗುರುಗೆ ಗುಲಾಮ ಆಗೋದಕ್ಕೆ ಮೋಕ್ಷ ಸಿಗುತ್ತೆ. ಆದರೆ ಊರಿಗೆ ಒಡೆ ಪಾಯಸ ಹಾಕ್ಸೋ ನನಗೆ ಹಲ್ವಾ ತಿನ್ಸಕ್ ಬರ್ತಾರೆ. ಏನ್ ಸರ್ ಇದು ಈ ರೀತಿ ಟ್ವಿಸ್ಟ್ ಕೊಟ್ಬಿಟ್ರಲ್ಲ? ಇಲ್ಲಿಂದಾನೇ ಮೇಡಮ್ ಅಸಲಿ ಕತೆ ಶುರು.